ಹಾಯ್ ಗಾಯ್ಸ್, ಇವತ್ತಿದ್ದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಬಂದುಬಿಟ್ಟು KPCL ಅವ್ರ ಕಡೆಯಿಂದ ಇದೆ. ಸೊ ಇದು ಓನ್ಲಿ SC ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಅವರಿಗೆ, SC ST ಅವರಿಗೆ ಅಷ್ಟೇ ಇರೋದು, ಬೇರೆ ಯಾರಿಗೂ ಇಲ್ಲ. ಸೊ ಫಸ್ಟ್ ರೋಲ್ ಬಂದುಬಿಟ್ಟು ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಅಂತ. ಸೊ ನೀವು MBBS ಆಗಿರಬೇಕು ನಿಮ್ಮದು. ಆಮೇಲೆ ಕೈಗಾರಿಕಾ ಸ್ವಾಸ್ಥ್ಯ, ಇದರಲ್ಲಿ 3 ತಿಂಗಳು ಟ್ರೈನಿಂಗ್ ಆಗಿರಬೇಕು. ಆಮೇಲೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 2 ವರ್ಷದ ಇಂಟರ್ನ್ಶಿಪ್ ನೀವು ಮಾಡಿರಬೇಕು. ಸೊ ಇದು 2 ರೋಲ್ ಇದೆ, ಒಂದು ರೋಲ್ SCಗೆ, ಇನ್ನೊಂದು ರೋಲ್ STಗೆ. ಸೊ ನೀವು ಸೆಲೆಕ್ಷನ್ ಆದರೆ ನಿಮ್ಮನ್ನು ಎಲ್ಲಿ ಹಾಕ್ತಾರೆ ಅಂದರೆ, ವಿವಿಧ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ವಿದ್ಯುತ್ ಯೋಜನಾ ಪ್ರದೇಶಗಳಿಗೆ, ಅಂದರೆ ಬೇರೆ ಬೇರೆ ಕಡೆ ಅವ್ರದ್ದು ಎಲ್ಲೆಲ್ಲ ಪ್ರಾಜೆಕ್ಟ್ಗಳು ನಡೀತಿದ್ದಾವೆ ಅಲ್ಲಿ ನಿಮ್ಮನ್ನು ಅಪಾಯಿಂಟ್ ಮಾಡ್ತಾರೆ. ಇದು ಫಸ್ಟ್ ರೋಲು. ಸೊ ಸೆಕೆಂಡ್ ರೋಲ್ ಬಂದುಬಿಟ್ಟು ಮೆಡಿಕಲ್ ಆಫೀಸರ್ ಅಂತ. ಇದು ಹಾಗೆ MBBS ಆಗಿರಬೇಕು, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 2 ವರ್ಷ ಇಂಟರ್ನ್ಶಿಪ್ ಆಗಿರಬೇಕು. ಇದು ಒಂದು ರೋಲ್ ಇರೋದು, ಇದು STಗೆ. ಮೂರನೇದು ಬಂದುಬಿಟ್ಟು ಅಕೌಂಟ್ಸ್ ಆಫೀಸರ್ ಅಂತ. ಇದನ್ನು ಡಿಗ್ರಿನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿರಬೇಕು, ಅದ್ರ ಜೊತೆ ICAA CMA ಅಂದರೆ ಹೇಳ್ತೀವಿ, ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ CA ಅನ್ನು ಪಾಸ್ ಮಾಡಿರಬೇಕು. ಇದು ಕಂಪೈಲಿಂಗ್ ಆ್ಯಂಡ್ ಅನಾಲಿಸಿಸ್ ಕಾಸ್ಟ್ ಡಾಟಾ. ಇದರಲ್ಲಿ ನಿಮಗೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ 2 ವರ್ಷ ಅನುಭವ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಅವರು ಪ್ರಿಫರ್ ಮಾಡ್ತಾರೆ ಜಾಸ್ತಿ ಅಂಥ ಕ್ಯಾಂಡಿಡೇಟ್ಗಳನ್ನು. ಇದು ಒಂದೇ ರೋಲ್ ಇರೋದು ST ಕ್ಯಾಂಡಿಡೇಟ್. ಸೊ ನೀವು ಅಪ್ಲಿಕೇಶನನ್ನು kpcl.karnataka.gov.in 26 ಡಿಸೆಂಬರ್ 2025 ಸಂಜೆ 5 ಗಂಟೆ ಒಳಗಡೆ ಇಮೇಲ್ ಮಾಡ್ಬೋದು ಈ ಅಡ್ರೆಸ್ಸಿಗೆ, kpclbacklog@gmail.comಗೆ. ಆಮೇಲೆ 100 ರೂಪೀಸ್ ಫೀಸ್ ಇರುತ್ತೆ. ಬ್ಯಾಂಕಿಂಗ್ ಡೀಟೇಲ್ಸ್ ಬಿಲೋ ಕೆಳಗಡೆ ಕೊಟ್ಟಿದ್ದಾರೆ. ಈ ಬ್ಯಾಂಕಿಂಗ್ ಡೀಟೇಲ್ಸ್ಗೆ ನೀವು ಈ ಫೀಸನ್ನು ಕಟ್ಬೋದು. ಸೊ ಆಮೇಲೆ ಇದೆಲ್ಲ ನಾರ್ಮಲ್ ಯಾವುದು ಗೌರ್ಮೆಂಟ್ ಆಫೀಸ್ಗಳಿಗೆ ಕಂಡೀಷನ್ ಇರುತ್ತೋ ಅದೇ ಅಲ್ಲ, ಸ್ಪೆಷಲ್ ಅಂತೇನಿಲ್ಲ. ಸೊ ಮಿನಿಮಮ್ 18 ಇಯರ್ಸ್ ಆಗಿರಲೇಬೇಕು, ಮ್ಯಾಕ್ಸಿಮಮ್ 40 ಇಯರ್ಸು. ಸೊ ಇವಾಗ ಇಲ್ಲಿ ಸಂಬಳ ಸ್ಯಾಲ್ರಿ ನೋಡಿದರೆ 81,210 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ನೀವು ಇವಾಗ ಯಾವ ರೋಲಿಗೆ ಜಾಯ್ನ್ ಆಗ್ತಿದ್ದ ಅದೇ ರೋಲಲ್ಲಿ ರಿಟೈರ್ಡ್ ಆದರೆ ನಿಮ್ಮ ಸ್ಯಾಲ್ರಿ ರಿಟೈರ್ಡ್ ಆಗ್ತಾ 2,03,450 ಇರುತ್ತೆ. ಆಮೇಲೆ ಅದೇ ಇವಾಗ ಸೆಲೆಕ್ಷನ್ ಮೆಥಡು, ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರು ಅಥವಾ ಮೆಡಿಕಲ್ ಆಫೀಸರ್ಗೆ ಅದೇ MBBS ಮಾಡಿರಬೇಕು. ಆಮೇಲೆ ಸ್ನಾತಕ ಪದವಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ, ಮಾರ್ಕ್ಸ್ ಎಷ್ಟು ಗಳಿಸಿದ್ದೀರಾ ಅದರ ಮೇಲೆ ಸೆಲೆಕ್ಷನ್ ಆಗುತ್ತೆ. ಅಕೌಂಟ್ಸ್ ಆಫೀಸರಿಗೆ ಸ್ನಾತಕ ಪದವಿಯಲ್ಲಿ ಸರಾಸರಿ ಅಂಕಗಳಲ್ಲಿ 25% ಮತ್ತು ICAA ICAI 25% ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ಕನ್ನಡ ಭಾಷಾ ಪರೀಕ್ಷೆ, ಇದೆಲ್ಲ ಕಂಡೀಷನ್ಗಳೆಲ್ಲ ಇದ್ದಾವೆ. ಇದನ್ನೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಕಂಪ್ಲೀಟಾಗಿ ಓದಿ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಪಾಯಿಂಟ್ ನೋಟ್ ಮಾಡಬೇಕಾಗಿರೋದು, ಇಲ್ಲಿ ಬರೀ SCA ಮತ್ತು ST ಕ್ಯಾಂಡಿಡೇಟ್ಗಳಿಗೆ ಅಷ್ಟೇ ಇರೋದು, OBC ಏನೂ ಇಲ್ಲ, ಜನರಲ್ ಮೆರಿಟ್ ಅವರಿಗೂ ಇದಾಗಲ್ಲ.